ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮದೀನಿ ನೋಡ್ರಿ ಫ್ರೆಂಡ್ಸ್. ಇವತ್ತು ನಾನು ಹೋಟೆಲ್ ಶೈಲಿಯಾದಂತಹ ತಂದೂರಿ ರೊಟ್ಟಿ ಮಾಡಾಕೊಂತೀನಿ ನೋಡ್ರಿ ಫ್ರೆಂಡ್ಸ್. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಇದಕ್ಕೆ, ಮತ್ತು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಅಷ್ಟು ಹಾಕ್ತೀನಿ ರೀ, ಮತ್ತೊಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ನೋಡ್ರಿ. ಒಂದು ಸ್ವಲ್ಪ ಸಕ್ಕರೆ ಹಾಕೀನಿ ನೋಡ್ರಿ. ಹಾಕಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡ್ರಿ. ಎಣ್ಣೆ ಹಾಕಿ ಒಂದು ಸ್ವಲ್ಪ ಹಾಲು ಹಾಕ್ತೀನಿ ರೀ. ಹಾಲು ಹಾಕಿ ಕಲಿಸ್ಕೊತೀನಿ ನಾನೀಗ. ಚಲೋ ಹೊತ್ತಾಗ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಮೂಬಿ ಬೆಳ್ಳತ್ತ ನೋಡ್ರಿ, ಚಲೋ ಹೊತ್ತಂಗ ನಾನು ಮಿಕ್ಸ್ ಮಾಡ್ಕೊಂಡೀನಿ. ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ರೀ. ಚಲೋ ಹೊತ್ತಂಗೆ ಕಲಿಸ್ಕೋಬೇಕು ನೋಡ್ರಿ ಹಿಟ್ಟು. ನಾವೆಷ್ಟು ಚಲೋ ಹೊತ್ತಂಗೆ ಕಲಿಸ್ತೀವಿ ಅಷ್ಟು ಚಲೋ ಬರ್ತೈತಿ. ಕಲಸಿ ಆದಿಂದ ತೋರಿಸ್ತೀನಿ ರೀ ನಾನು. ನೋಡ್ರಿ ಫ್ರೆಂಡ್ಸ್, ಚಲೋ ಹೊತ್ತಂಗೆ ಕಲಿಸ್ಕೊಂಡಿ ನಾನು. ಒಂದು ಸ್ವಲ್ಪ ಮೆತ್ತಗೆ ಇರಬೇಕು ನೋಡ್ರಿ. ಇದು ಕೈಗೆ ಅಂಟತ್ತಂತಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಮಾಡ್ಬೇಕು ನೋಡ್ರಿ. ಮತ್ತೊಂದು ಸ್ವಲ್ಪ ಚಲೋ ಹೊತ್ತಂಗೆ ನಾದಬೇಕು. ಅಂದ್ರೆ ಕೈಗೆ ಅಂಟಂಗಿಲ್ಲ ನೋಡ್ರಿ. ನೋಡ್ರಿ, ಇದನ್ನ ಒಂದೂವರೆ ಲಿಂತ್ರ 2 ತಾಸು ತನಕ ನಾವು ನೆನೆ ಇಡಬೇಕಿದು. ಮುಚ್ಚಿದ್ರ ಮೇಲೆ ಮುಚ್ಚಿ ನೆನೆ ಇಡಬೇಕು ನೋಡ್ರಿ ಫ್ರೆಂಡ್ಸ್. ಈಗ ನಾನು ನೆನೆ ಇಡ್ತೀನಿ ನೋಡ್ರಿ. ಇದ್ರ ಮೇಲೆ ಹಿಂಗೆ ಒಂದು ಪ್ಲೇಟ್ ಹಿಂಗೆ ಮುಚ್ತೀನಿ ನೋಡ್ರಿ. ನಾನು ಈ ಥರ ಮುಚ್ಚಿಡ್ಬೇಕು ನೋಡ್ರಿ. 2 ತಾಸು ತನಕ ಇಟ್ಬಿಡ್ತೀನಿ ಹಿಂಗೆ. ಮತ್ತು ಮಾಡೋ ಮುಂದೆ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ಚಲೋ ತಂಗ ಇದಾಗ್ಬೇಕು ನೋಡ್ರಿ. ಚಲೋ ತಂಗ ಇನ್ನೊಮ್ಮೆ ನಾದ್ಕೋಬೇಕು ನೋಡ್ರಿ. ನೋಡ್ರಿ ಎಷ್ಟು ಸ್ಮೂತ್ ಆಗ್ತೈತಿ ಹಿಟ್ಟು. ಹಿಂಗಾಗುತ್ತೆ ನೋಡ್ರಿ. ಇಷ್ಟು ಹಿಟ್ಟು ತೊಗೊಂಡೀನಿ. ಭಾಳ ತೆಳಗೂ ಆಬಾರ್ದು, ಭಾಳ ದಪ್ಪ ಆಬಾರ್ದು ನೋಡ್ರಿ. ನೋಡ್ರಿ ಇಷ್ಟು ದಪ್ಪ ಇರ್ಬೇಕು ನೋಡ್ರಿ.
ಇದ್ರ ಮೇಲೆ ನೋಡಿರಿ, ಇದ್ರ ಮೇಲೆ ಇದನ್ನು ಹಾಕಿ ಎಳ್ಳು ಹಾಕಬೇಕು ನೋಡಿರಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ. ಹಿಂಗಾಗಿ ಪ್ರೆಸ್ ಮಾಡ್ಬೇಕು ಇದು. ಪ್ರೆಸ್ ಮಾಡಬೇಕು ನೋಡಿರಿ ಫ್ರೆಂಡ್ಸ್. ಈಗ ಇದು ಹಂಚು ಮಸ್ತ್ ಸುಡಾಕೊಂತೈತೆ ನೋಡಿರಿ. ಸ್ಪೀಡ್ ಇಟ್ಟಿದ್ದೆ ನಾನು ಹಂಚು. ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ನಾನು ನೋಡತ್ತೀನಿ ರೀ ಕಾದೈತೋ ಇಲ್ಲ ಅಂಥೇಳಿ. ಕಾದಿತ್ತು ಫ್ರೆಂಡ್ಸ್. ಅದನ್ನು ಹಿಂಗೆ ಈ ಥರ ಹಾಕ್ಬೇಕು ನೋಡಿರಿ. ನಾನು ಉಲ್ಟಾ ಹಾಕ್ಬಿಟ್ಟಿದ್ದೆ ಮತ್ತು ಹೊಳ್ಸಿದೆ ನಾನು ಅವಾಗಲನ. ಈ ಥರ ಹಾಕಿದ ಮೇಲೆನ ಇದು ಸ್ಪೀಡ್ ಇಡಬೇಕು ನೋಡಿರಿ ಫ್ರೆಂಡ್ಸ್. ನಾವು ಗ್ಯಾಸ್ ಸ್ಪೀಡಾಗಿ ಇಡಬೇಕು. ಅದ್ರ ಮೇಲೆ ಮತ್ತು ಗುಳಿ ಗುಳಿ ಬರ್ತೈತೆ ನೋಡಿರಿ. ಈಗ ಸ್ಪೀಡ್ ಇಟ್ವಂದ್ರೆ ಈಗ ನೋಡಿರಿ ಗುಳ್ಳೆಲ್ಲ ಬರ್ತಾವೆ ಇದ್ರ ಮೇಲೆ. ಮಸ್ತ್ ಸೂಪರ್ ಟೇಸ್ಟ್ ಆಗಿತ್ತು ರೀ ಫ್ರೆಂಡ್ಸ್. ನೋಡಿರಿ ಉಬ್ಬಾ ಕುಂತೈತೆ ನೋಡಿರಿ. ಅಲ್ಲೊಂದು ಉಬ್ಬಾ ಕುಂತೈತದು. ಸೂಪರ್ ಟೇಸ್ಟ್ ಆಗಿತ್ತು ನೋಡಿರಿ. ಹೋಟೆಲ್ಕಿನ್ನ ಸೂಪರ್ ಆಗಿತ್ತು ನೋಡಿರಿ ಫ್ರೆಂಡ್ಸ್. ಅಷ್ಟು ಟೇಸ್ಟಾಗಿ ಬಂದಿತ್ತು ಮನ್ಯಾಗ ಮಾಡಿದ್ದು. ಹಾಗಾಗಿ ನಾನು ಮನ್ಯಾಗ ಟ್ರೈ ಮಾಡೋಣ ಅಂಥೇಳಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದೆ ನೋಡಿರಿ. ಅದು ಸೂಪರ್ ಟೇಸ್ಟ್ ಅಂತೂ ಭಾರಿ ಆಗಿತ್ತು ರೀ ಫ್ರೆಂಡ್ಸ್. ನೋಡಿರಿ ಅದು ನಾನು ಹೊಳಶ್ ಹಾಕ್ಬೇಕಂತಂದು ಹಿಂಗೆ ಹಿಡಿದೆ ಹಂಚು. ಅದು ಕೆಳಗೆ ಬಿದ್ದು ಬಿಡ್ತು. ಅದು ಹಿಡ್ಕೊಂಡಿದ್ದಿಲ್ಲ. ಬಬಲ್ಸ್ ಬಂದಾದಮೇಲೆ ಈ ಥರ ನಾವು ಈ ಥರನೂ ಮಾಡ್ಕೋಬೋದು. ಅದ್ರ ಮೇಲೆ ಹಾಕ್ಬೋದು. ಗ್ಯಾಸ್ ಮೇಲನ್ನು ಡೈರೆಕ್ಟಾಗಿ ಹಾಕ್ಕೋಬೋದು. ಇಲ್ಲ ಅಂತಂದು ತೆಗೆದು ಹಾಕ್ಕೋಬೋದು. ಇಲ್ಲ ಅಂತಂದ್ರೆ ಆ ಹಂಚಿಗೆ ಏನಾರ ಅದು ಅಂಟ್ಕೊಂಡಿತ್ತಪ್ಪ ಅಂತಂದ್ರೆ ಆ ಹಂಚನ್ನ ನಾವು ಉಲ್ಟಾ ಮಾಡ್ಬೋದು ನೋಡಿರಿ ಫ್ರೆಂಡ್ಸ್. ಅದನ್ನು ನಾನು ತೋರಿಸಿ ನಿಮಗೆ. ಉಲ್ಟಾ ಮಾಡೋದನ್ನು ಐತಿ, ಅದನ್ನು ನೋಡಿರಿ ಫ್ರೆಂಡ್ಸ್. ನೀವು ಆ ಥರ ಮಾಡ್ಕೋಬೋದು. ಇಲ್ಲ ಈ ಥರ ಹೊಳ್ಳಿಸಿ ಹಾಕ್ಕೊಂಡು ನಾವು ಈ ಥರ ಗ್ಯಾಸ್ ಸಣ್ಣಗೆ ಹಾಕಿಟ್ಟು ನಾವು ಮಾಡ್ಬೋದು ನೋಡಿರಿ ಫ್ರೆಂಡ್ಸ್. ನೋಡಿರಿ ಈಗ ನಾನು ನಿಮಗೆ ತೋರ್ಸಾಕೊಂತೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಬಟ್ರ್ ಹಾಕೀನಿ ನೋಡಿರಿ ಫ್ರೆಂಡ್ಸ್. ಎಷ್ಟು ಕಲರ್ ಹೆಂಗೆ ಬಂದೈತಿ ನೋಡಿರಿ, ಎಷ್ಟು ಮಸ್ತ್ ಬಂದೈತಿ ನೋಡಿರಿ. ನಾನು ಅದ್ರ ಮೇಲೆ ಬಟ್ರ್ ಹಾಕಾಕೊಂತೀನಿ. ಅದು ಗಟ್ಟಿತ್ತು ಫ್ರೆಂಡ್ಸ್. ಫ್ರಿಜ್ನಾಗ ಇಟ್ಟಿದ್ದೆಲ್ಲ ನಾವು, ಹಾಗಾಗಿ ಗಟ್ಟಿತ್ತು ನೋಡಿರಿ ಅದು. ಮತ್ತು ಬಿಸಿದ್ರ ಮೇಲೆ ಹಾಕಿದ್ರೆ ಕರಗುತ್ತೆ ಅಂಥೇಳಿ ನಾನು ಹಂಗೆ ಹಾಕಿದೆ ನೋಡಿರಿ. ಸ್ಪೂನಿಲೇನ ಇದು ಮಾಡಾಕೊಂತೀನಿ ನೋಡಿರಿ ಫ್ರೆಂಡ್ಸ್. ಎಷ್ಟು ಮಸ್ತ್ ಕಾಣ ಆದಿತ್ತು ನೋಡಿರಿ. ಇದಕ್ಕೇನು ಎಣ್ಣೆ ಬೇಡ, ಏನು ಬೇಡ ನೋಡಿರಿ ಫ್ರೆಂಡ್ಸ್. ಭಾರಿ ಕಾಣ ಆದಿತ್ತು. ಈಗ ನೋಡಿರಿ ನಾನು ಎರಡನೇ ಸ್ಟೆಪ್ಪನ್ನು ನಾನು ನಿಮಗೆ ತೋರ್ಸಾತೀನಿ ನೋಡಿರಿ. ಯಾವ ಥರ ಮಾಡೋದಪ್ಪ ಎರಡನೇ ರೀತಿನೂ ನಾನು ತೋರ್ಸಾತೀನಿ ನೋಡಿರಿ ಫ್ರೆಂಡ್ಸ್. ಚಲೋ ತಂಗ ಬಬಲ್ಸ್ ಬರ್ಬೇಕು ನೋಡಿರಿ ಇದ್ರಾಗ. ಚಲೋ ತಂಗ ಈಗ ಬಬ್ಬಲ್ಸ್ ಬರ್ಬೇಕು ನೋಡ್ರಿ. ಇವೆಲ್ಲ ಅದು ಹಿಂಗೆ ಬರತ್ತೈತೆ ನೋಡ್ರಿ. ಉಬ್ಬಿ ಬರ್ಬೇಕು. ಆ ಥರ ಬಂದಮೇಲೆ ನೋಡ್ರಿ ಈ ಥರ ಬಂದಮೇಲೆ ಹಿಂಗೆ ಮಾಡ್ಬೇಕು ನೋಡ್ರಿ. ಹಿಂಗೆ ಡಬ್ಬ ಹಾಕ್ಬಿಡ್ಬೇಕು. ನೋಡ್ರಿ ನೋಡ್ರಿ ಈ ಥರ ಬಟ್ರ್ ಇಟ್ಟೇನೆ. ಈಗ ನಾನು ಇದ್ರ ಮೇಲೆ ಬಟ್ರ್ ಹಚ್ಚಿಬಿಡುವಂಗೆ ನೋಡ್ರಿ ಈ ಥರ. ನೋಡ್ರಿ ಫ್ರೆಂಡ್ಸ್ ಹೆಂಗಾಗೈತಿ ನೋಡ್ರಿ ಫ್ರೆಂಡ್ಸ್ ಹೆಂಗಾಗೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿರಿ. ಹೊಸ್ದಾಗಿರೋಲ್ಲ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಮಗೂ ಮುಂದೆ ತೊಗೊಂಬರ್ರಿ ಫ್ರೆಂಡ್ಸ್. ನಮ್ಮದು ಭಾಳ ಕಷ್ಟ ಐತಿ. ನಾನು ವಿಡಿಯೋ ಮಾಡಿ ಹಾಕ್ತೀನಿ.
ಆ ವಿಡಿಯೋ ನೋಡಿರಿ ಫ್ರೆಂಡ್ಸ್, ನೀವು ನಿಮಗೆ ಅರ್ಥ ಆಗುತ್ತೆ ನಮ್ಮದು ಕಷ್ಟ ಏನು ಅನ್ನೋದನ್ನು ನೋಡಿರಿ. ಎಷ್ಟು ಮಸ್ತಾಗಿ ಬಂದವು ನೋಡಿರಿ ಫ್ರೆಂಡ್ಸ್. ಪ್ಲೀಸ್ ಯಾರೆಲ್ಲ ಹೊಸ್ತಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ ನೋಡಿರಿ ಫ್ರೆಂಡ್ಸ್. ನಾನು ತತ್ತಿ ಕರಿ ಮಾಡಿದ್ದೆ, ಇದ್ರೊಳಗೆ ಮಸ್ತ್ ಸೂಪರಾಗಿ ಇತ್ತು ನೋಡಿರಿ, ಸೂಪರ್ ಟೇಸ್ಟ್ ಆಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಬರೀ ಊಟ ಮಾಡೋಣ. ಮಸ್ತಾಗಿ ತಂದೂರು ರೊಟ್ಟಿ ಮತ್ತು ಅಂಡ ಕರಿ, ಇದ್ರ ಜೊತೆಗೆ ನೀವು ಯಾವ್ದಾರ ಚಿಕನ್ ಜೊತೆಗೆ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಚಿಕನ್ ಏನಾರಾಗಲಿ ಮಾಡ್ಕೊಂಡು ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿರಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿರಿ. ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್ ಬಾಯ್.